ಗಿಲ್ಲಿಯ ಹೊಸ ಕಾರನ್ನ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಮತ್ತೆ ಗಿಲ್ಲಿ ಹೊಸ ಕಾರ್ನಲ್ಲಿ ಕಾವ್ಯ ಅವರು ಸಹ ಒಂದು ರೌಂಡ್ ಹೋಗಿದ್ದಾರೆ ಅಂತ ಹೇಳ್ಬೋದು. ಹೌದು, ಗಿಲ್ಲಿ ಅವರು ಹೊಸ ಕಾರ್ನಲ್ಲಿ ಕಾವ್ಯ ಅವರನ್ನ ರೌಂಡ್ ನಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಮೊನ್ನೆ ತಾನೇ ಚಿತ್ರ ಅವಾರ್ಡ್ ಫಂಕ್ಷನ್ ಅಲ್ಲಿ ಇಬ್ಬರು ಸಹ ಒಟ್ಟಿಗೆ ಬ್ಲಾಕ್ ಡ್ರೆಸ್ ನಲ್ಲಿ ಕಾಣಿಸ್ಕೊಂಡಿದ್ರು, ಮಿಂಚಿದ್ರು, ತುಂಬಾನೇ ಖುಷಿ ಪಟ್ಟಿದ್ರು. ಇದೀಗ ನಿನ್ನೆ ಅದ್ಭುತವಾದಂತ ಕಾರನ್ನ ಸ್ವೀಕರಿಸ್ತಾರೆ. ಅದು ಡೆಲಿವರಿ ಸಹ ಇರುತ್ತೆ ಯಲಹಂಕ ಒಂದು ಶೋರೂಮ್ ನಲ್ಲಿ. ಅಲ್ಲಿ ಹೋಗಿ ಒಂದು ಫಾರ್ಮಲ್ಸ್ ಡ್ರೆಸ್ ಹೋಗಿರ್ತಾರೆ, ತುಂಬಾ ಚೆನ್ನಾಗಿ ಅಲ್ಲೂ ಸಹ ಮೀನ್ಸ್ತಾರೆ. ಕಾರನ್ನ ತಗೊಂಡು ಇಮಿಡಿಯೇಟ್ ಮನೆಗೆ ಹೋಗ್ತಾರೆ, ಅಲ್ಲಿ ಪೂಜೆಯನ್ನು ಸಹ ಮಾಡಿಸ್ತಾರೆ ಒಂದು ದೇವಸ್ಥಾನದ ಹತ್ರ. ಕಾರ್ ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಕೂಡ ಖುಷಿ ಆಯ್ತು. ಇದು ಬಿಗ್ ಬಾಸ್ ನಲ್ಲಿ ಗೆದ್ದಂತ ಕಾರ್ ಇದು. ಅಂದ್ರೆ ಆ ಬಿಗ್ ಬಾಸ್ ಮುಗಿದ ಇಂದ 5-6 ತಿಂಗಳಾಯ್ತು. ಪ್ರೊಸೀಜರ್ ಇತ್ತಲ್ಲ, ಸೊ ಹಾಗಾಗಿ ಕಾರಿನ ಸಹ ಅವರಿಗೆ ಸಿಕ್ಕಿರ್ಲಿಲ್ಲ. ನಿನ್ನೆ ಪ್ಲಾನ್ ಮಾಡಿ ಶೋರೂಮ್ ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿ ಗಿಲ್ಲಿ ಅವರಿಗೆ ಇನ್ವೈಟ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿ ಪಟಾಕಿ ಎಲ್ಲವನ್ನು ಕೂಡ ಹೊಡೆದು ಜನರು ಕೂಡ ತುಂಬಾ ಸೇರಿರ್ತಾರೆ. ಗಿಲ್ಲಿ ಬರ್ತಿದ್ದಾರೆ ಅಂತ ವಿಚಾರ ತಿಳಿದು ಎಲ್ಲರ ಸಮ್ಮುಖದಲ್ಲಿ ಗಿಲ್ಲಿ ಅವರು ಕೇಕ್ ಅನ್ನ ಕಟ್ ಮಾಡೋ ಮೂಲಕ ಕಾರನ್ನ ತೆಗೆದುಕೊಳ್ತಾರೆ. ಮತ್ತೆ ಶೋರೂಮ್ ಅವರು ಗಿಲ್ಲಿ ಅವರಿಗೆ ಸನ್ಮಾನವನ್ನು ಸಹ ಮಾಡ್ತಾರೆ. ಕಾರನ್ನ ತೆಗೆದುಕೊಂಡು ಹೊರಗಡೆ ಬರ್ತಾರೆ. ತುಂಬಾ ಜನ ಸಹ ಸೇರಿರ್ತಾರೆ. ಎಲ್ಲರೂ ಕೂಡ ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ, ಆಟೋಗ್ರಾಫ್ ಅನ್ನ ಕೊಡ್ತಾರೆ. ಒಟ್ಟರೆ ಗಿಲ್ಲಿ ಅವರು ತುಂಬಾನೇ ಖುಷಿಯಾಗಿದ್ದಾರೆ. ಎರಡನೇ ಕಾರ್ ಇದು ಗಿಲ್ಲಿ ಅವರ ಹತ್ರ ಇರುವಂತದ್ದು ಸ್ವಂತ ಕಾರ್. ಮುಂಚೆ ಒಂದು ಕಾರ್ ಇತ್ತು ಬಿಗ್ ಬಾಸ್ ಹೋಗಕ್ಕೂ ಮುಂಚೆ MG ಕಾರ್. ಈಗ ಇನ್ನೊಂದು ಕಾರ್ ಬಿಗ್ ಬಾಸ್ ಕಡೆಯಿಂದ ಗೆದ್ದಿರುವಂತ ಕಾರಣ ಸಿಕ್ಕಿರುವಂತದ್ದು. ಕಾವ್ಯ ಅವರು ಕೂಡ ಖುಷಿ ಪಟ್ಟಿದ್ದಾರೆ, ವಿಶ್ ಮಾಡಿದ್ದಾರೆ. ಜೊತೆಗೆ ಕಾವ್ಯ ಅವ್ರನ್ನ ಭೇಟಿಯಾಗಿ ಒಂದು ರೌಂಡ್ ಸಹ ಕರ್ಕೊಂಡು ಹೋಗಿದ್ದಾರೆ ಕಾವ್ಯ ಅವ್ರನ್ನ ಈ ಒಂದು ಹೊಸ ಕಾರ್.